ನನ್ನ ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ ಹಾಗೂ ನರ್ಸಿಂಗ್ ಗುರುಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ರಫೀಕ್ ಸೌದಾಗರ್. ಗೆಳೆಯರೇ, ಇವತ್ತಿನ ವಿಚಾರ ಏನು ಅಂತಂದರೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಿರಿಯ ಶುಶ್ರೂಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಾ ಅಧೀಕ್ಷಕರ ದರ್ಜೆ 2, ಶುಶ್ರೂಷಾ ಬೋಧಕರ ಆಮೇಲೆ ಶುಶ್ರೂಷಾ ಉಪನ್ಯಾಸಕರ ಹುದ್ದೆಯ ಪದೋನ್ನತಿ ಸಮಾಲೋಚನೆಯನ್ನು ಮುಂದೂಡುವ ಬಗ್ಗೆ ಇತ್ತೀಚೆಗೆ ಪ್ರಕಟಣೆಗೊಂಡಿದ್ದ ಈ ಒಂದು ಬದಲಾವಣೆ ಸ್ನೇಹಿತರೆ. ಸೊ ಕೌನ್ಸಿಲಿಂಗ್ ಡೇಟನ್ನು ಇನ್ನೂ ಚೇಂಜಸ್ ಆಗಿದ್ದಾವೆ. ಸೊ ನೋಡೋಣ ಬನ್ನಿ ಏನಿದೆ ಇದರ ಒಂದು ಡೀಟೇಲ್ಸ್. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಹಿರಿಯ ಶುಶ್ರೂಷಾಧಿಕಾರಿ ಹುದ್ದೆಯಿಂದ ಶುಶ್ರೂಷಾಧೀಕ್ಷಕರ ದರ್ಜೆ 2 ಹಾಗೂ ಶುಶ್ರೂಷಾ ಬೋಧಕರ ಅಥವಾ ಶುಶ್ರೂಷಾ ಉಪನ್ಯಾಸಕರ ಹುದ್ದೆಯ ಪದೋನ್ನತಿ ಸಂಬಂಧ ದಿನಾಂಕ 27/9/2024 ಸಮಾಲೋಚನೆಯನ್ನು ನಿಗದಿಪಡಿಸಲಾಗಿತ್ತು. ಸದರಿ ಪದೋನ್ನತಿಗೆ ಅರ್ಹ ಇರುವ ಅಭ್ಯರ್ಥಿಗಳು ಹಾಜರಾಗಿರುವುದು ಸರಿಯಷ್ಟೇ. ಸದರಿ ಸಮಾಲೋಚನೆಯನ್ನು ಆಡಳಿತಾತ್ಮಕ ಕಾರಣಾಂತರಗಳಿಂದ ಮುಂದಿನ ಆದೇಶದವರೆಗೂ ಮುಂದೂಡಲಾಗಿದೆ. ಮಾನ್ಯ ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಆರೋಗ್ಯ ಸೌಧ, ಬೆಂಗಳೂರು. ಪ್ರತಿಯನ್ನು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೆಂಗಳೂರು. ಮಾನ್ಯ ಆಯುಕ್ತರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು, ಆರೋಗ್ಯ ಸೌಧ, ಬೆಂಗಳೂರು. ಆಮೇಲೆ ಸಂಬಂಧಪಟ್ಟ ನೌಕರರಿಗೆ ಆಮೇಲೆ ಕಚೇರಿ ಪ್ರತಿ. ಸೊ ಸ್ನೇಹಿತರೆ, ಇತ್ತೀಚೆಗೇನು ಸಮಾಲೋಚನೆ ಮುಖಾಂತರ ಹುದ್ದೆಯ ಪದೋನ್ನತಿಗೆ ಏನು ಕರೆದಿದ್ದರು ಸ್ನೇಹಿತರೆ, ಅದು ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಆಮೇಲೆ ಕೆಲವೇ ದಿನಗಳಲ್ಲಿ ಮತ್ತೆ ಹೊಸ ಡೇಟ್ ಬರಲಿದೆ ಎನ್ನುವಂಥ ಮಾಹಿತಿಯನ್ನು ನಮಗೆ ದೊರಕಿದೆ ಸ್ನೇಹಿತರೆ. ಸೊ ದ್ಯಾಟ್ ಯಾರ್ಯಾರು ಈ ಒಂದು ಪದೋನ್ನತಿಗೋಸ್ಕರ ಹೋಗಿದ್ದೀರಾ ಅವರಿಗೆ ಇನ್ನೂ ಸ್ವಲ್ಪ ಸಮಯ ವೆಯ್ಟ್ ಮಾಡಿ, ಯಾವಾಗ ಹೊಸ ಒಂದು ಡೇಟ್ ಕೊಡ್ತಾರೆ ಅದರ ಪ್ರಕಾರ ಈ ಒಂದು ಸಮಾಲೋಚನೆಗೆ ಆಗಬೇಕಾಗುತ್ತೆ ಸ್ನೇಹಿತರೆ. ಸೊ ಆಲ್ ದ ಬೆಸ್ಟ್ ಫಾರ್ ಕಮಿಂಗ್. ಈ ಒಂದು ಸಮಾಲೋಚನೆ ಯಾವಾಗಿರುತ್ತೆ ಆವಾಗ ಮತ್ತೆ ನಿಮಗೆ ಅಭಿನಂದನೆ ಹೇಳುತ್ತಾ ನಾನು ಇಲ್ಲಿ ಈ ಒಂದು ಚಿಕ್ಕ ವಿಡಿಯೋನು ಇಲ್ಲೇ ಮುಕ್ತಾಯಗೊಳಿಸ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಫೀಕ್ ಸೌದಾಗರ್.